ಬಿಜೆಪಿಯ ಶಿಸ್ತು ಸಮಿತಿ ಹಲವರಿಗೆ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇಂದಿನವರೆಗೂ ಕೂಡ ಯಾರಿಂದಲೂ ಬೆರಳು ತೋರಿಸಿಕೊಂಡಿಲ್ಲ. ಯಡಿಯೂರಪ್ಪ ಜೊತೆ ಇಲ್ಲಿವರೆಗೂ ಪಕ್ಷವನ್ನು ಕಟ್ಟುವಲ್ಲಿ ತೊಡಗಿಕೊಂಡಿದ್ದೇನೆ. ಬಿಎಸ್ವೈ ವಿಜಯೇಂದ್ರ ವಿರುದ್ಧವಾಗಿ ಯತ್ನಾಳ್ ನಡೆದುಕೊಂಡರು. ಪಕ್ಷ ವಿರೋಧವಾಗಿ ನಡೆದುಕೊಂಡವರ ವಿರುದ್ಧ ನಾವು ಮಾತನಾಡಿದ್ವಿ. ನಮ್ಮದು ಪ್ರೋಆಕ್ಟಿವ್ ಮಾತೆ ಹೊರತು ಪಕ್ಷದ ವಿರುದ್ಧವಲ್ಲ. ಪಕ್ಷ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಕೆಲಸ ಮಾಡಿದವನ್ನ ಈಗ ಪಕ್ಷದ ವರಿಷ್ಠರು ಏನೇ ಹೇಳಿದ್ರು ಅದನ್ನು ಕೂಡ ಮಾಡ್ತೇವೆ. ನಾವು ಅಮಿತ್ ಶಾ ಭೇಟಿ ಮಾಡಿ ವಿವರಣೆಯನ್ನು ನೀಡ್ತೇವೆ. ಲಿಖಿತ ರೂಪದಲ್ಲಿ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ವಿವರಣೆಯನ್ನು ಕೊಡ್ತೇವೆ. ರೆಬಲ್ಗಳ ಮಾತು ಕೇಳಿ ನೋಟಿಸ್ ನೀಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಾಗ ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಇತರರು ಇದು ಸರಿಯಲ್ಲ ಅನ್ನುವ ಮಾತುಗಳನ್ನು ಹೇಳಿದರು. ಅದೇ ಕಾರಣಕ್ಕೆ ಇದೀಗ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೋಟಿಸನ್ನು ಪಡೆಯಬೇಕಾಗಿದೆ. ಬಟ್ ಇದಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದೂ ಕೂಡ ಕಾಲಲ್ಲಿ ತೋರಿಸಿದ್ದು ಕೈಯಲ್ಲಿ ಮಾಡಿ ಅತ್ಯಂತ ಯಶಸ್ವಿಗೊಳಿಸ್ಕೊಂಡು ಬಂದಿದ್ವಿ. ದೇವರ ಕೃಪೆ ಇತ್ತು, ನಿಮ್ಮೆಲ್ಲರ ಸಹಕಾರನೂ ಇತ್ತು. ಇವತ್ತು ನಾವು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಮಾತಾಡಬಾರದು, ಮೀಡಿಯಾಕ್ಕೆ ಹೋಗಬಾರದು, ಒಂದೇ ಮಾತು, ಅದೊಂದೇ ನಾವು ಮಾಡಿದ್ದು. ನಾವು ಯಾವುದಕ್ಕೋಸ್ಕರ ಹೋಗ್ಬೇಕಾಗಿ ಬಂತು ಅಂತಂದ್ರೆ, ಪಾರ್ಟಿಯಲ್ಲಿ ಅಧ್ಯಕ್ಷರ ಜೊತೆಗಿರೋರು ಯಾರು ಮಾತಾಡ್ತಾ ಇಲ್ಲ. ಅವರೇ ಮಾಡೋದೇ ಕರೆಕ್ಟು ಅಂತ ಯತ್ನಾಳ್ ಅವರು ಪಾರ್ಟಿ ಬಿಟ್ಟು ಹೋಗಿ ಬಂದು ಅವ್ರಿಗೇನೋ ಸ್ಥಾನ ಸಿಗಲಿಲ್ಲ ಅಂತ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಮಾತಾಡೋಕೆ ಯಾರಿಗೂ ಧೈರ್ಯ ಇಲ್ಲ, ಯಾರು ಮಾತಾಡ್ತಾ ಇರಲಿಲ್ಲ. ನಾವಿರೋ ಸತ್ಯನ ಮಾತಾಡ್ತೀವಿ. ಬಹುಶಃ ಹೈಕಮಾಂಡ್ಗೆ ನಾವು ಹೇಳಿದ್ದು ಸರಿ ಇಲ್ಲ, ನೀವು ಮಾತಾಡಬಾರದು ಅಂತ ಅನಿಸಿದ್ರೆ, ಮಿತಿಮೀರಿ ಹೋಗ್ತಾ ಇತ್ತು, ನಾವು ಮಾತಾಡಿದ್ವಿ ಅಂತ ಅನಿಸಿದ್ರೆ, ಇಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಅಂತಂದ್ರೆ ನಾವು ತಲೆಬಾಗ್ತೀವಿ. ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ಗಿಂತ ದೊಡ್ಡವರಂತೂ ಅಲ್ಲ, ಇದಂತೂ ಸ್ಪಷ್ಟವಾಗಿದ್ದೀವಿ. ಹೈಕಮಾಂಡ್ ಹೇಳಿದ್ದೇ ನಾವು ಮಾಡೋದು, ಪಾರ್ಟಿ ಹೇಳಿದ್ದು ಅದೇ ಸರ್ವೋಚ್ಚ. ನಮಗೆ ಪಾರ್ಟಿನೇ ನಮಗೆ ತಂದೆ ತಾಯಿ ಸಮಾನ. ನಾವು ಪಾರ್ಟಿನ ಬಿಟ್ಟು ಬೇರೆ ಯಾವುದು ಮೂರನೇ ಮಾತು ಮಾತಾಡಲ್ಲ, ಎರಡನೇ ಮಾತು ಮಾತಾಡಲ್ಲ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟ್ ತಗೊಂತೇವೆ, ಅಮಿತ್ ಶಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೇವೆ. ನಾವು ರೇಣುಕಾಚಾರ್ಯ ಇನ್ನೊಂದು 4-5 ಜನ ನಾವು ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಮಾಡಿದ್ದು ಒಳ್ಳೇದಾಯ್ತು. ನಾವು ವಿವರ ಕೊಡಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವ್ರ ಮುಂದೆ ಇಡ್ತೇವೆ. ಅವರು ಏನು ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ಹಾಗಾಗಿ ಹೈಕಮಾಂಡ್ ಮೀರಿ, ಹೈಕಮಾಂಡ್ ವಿರುದ್ಧವಾಗಿ, ಪಾರ್ಟಿಗೆ ವಿರುದ್ಧವಾಗಿ, ಪಾರ್ಟಿ ಅಧ್ಯಕ್ಷರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಯಾವತ್ತೂ ಮಾತಾಡಿಲ್ಲ, ಮುಂದಕ್ಕೂ ಕೂಡ ಮಾತಾಡುವುದಿಲ್ಲ.